ಐಕ್ಳು ಬೇರೆ ಪುಳಿಯೋಗರೆ ತಿನ್ಬೇಕು ಅಂತ ಹಠ ಮಾಡ್ತಾ ಕೂತವೆ. ಅತ್ತೆ ಮಾವ ಅಮ್ಮವ್ರು ಯಾರು ಅಷ್ಟು ತಿನ್ನಕ್ಕಿಲ್ಲ, ಆಸೆ ಮಾಡೋಕ್ಕಿಲ್ಲ. ಏನೋ ಮಾಡಿದ್ರಲ್ಲ ಅಂತ ಅವ್ರನ್ನ ಚೋರು ತಿಂತಾರೆ ಅಷ್ಟೇ. ಐಕ್ಳು ಹೇಳಿದ ಮತ್ತೆ ಕೇಳ್ತಾ ಇಲ್ಲ. ಹಂಗನ್ಬಿಟ್ಟು ಐಕ್ಳು ಆಸೆ ಮಾಡವೆ. ಐಕ್ಳು ಮಾಡ್ಕೊಡ್ಬೇಡ್ದ ತಾಳು ಇವತ್ತು ಒಂದು ದಿವಸ ಮಾಡ್ಕೊಡೋದ. ದಿನ ಇದ್ದಿದ್ದೆ ಇಟ್ಟು ಅನ್ನ ಸಾರು ರೊಟ್ಟಿ ಅಂತ ಮಾಡಿದೆಯಾ. ಐಕ್ಳು ಅಪರೂಪಕ್ಕೆ ಅದು ಮಾಡ್ಕೊಡು ಇದು ಮಾಡ್ಕೊಡು ಅಂತ ಕೇಳ್ತವೆ. ಅಚ್ಚುಕಟ್ಟಾಗಾರ ಉಂಟು. ಐಕ್ಳುಗಳೇನು ಇಂಥವು ದೋಸೆ ಇಡ್ಲಿ ಇಂಥ ನಾಷ್ಟದಾಗ ಮಾಡಿದ್ರೆ ತಿಂತವೆ. ಏನೋ ಅನ್ನ ಸಾರು ರೊಟ್ಟಿ ಆದ್ರೆ ಮುಟ್ಟು ನೋಡೋಕ್ಕಿಲ್ಲ. ಅದು ಯಾಕಂಗೆ ಆಡವ ಕಣೆಯ ಐಕ್ಳಂತವೆ. ಅನ್ನ ಉಸಿ ಜಾಸ್ತಿ ಆಯ್ತಾ ಏನೋ ಕಣೆಯ. ಇದೆಲ್ಲ ಮಾಡೋದು ಬೇಡ, ಪುಳಿಯೋಗರೆ ಉಸಿ ಮಾಡ್ಕೊಳ್ಳೋದ. ಇನ್ನೊಂದು ಸಂಗೆ ಎತ್ತು ಮಾಡ್ಬಿಡ್ತೀನಿ ತಾಡು. ಅಗ್ರಣೆಗೆ ಎಲ್ಲ ತಂದೀವ್ನಿ. ಇದು ಮತ್ತೆ ಬಿಟ್ಟಲ್ಲ ಕಳೆ ಬೀಗನುವೆ ಪುಳಿಯೋಗರೆ ಹುಡಿನುವೆ. ಕಲ್ಯಾಣಿ 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 ಹೇಳಿ ಅಕ್ಕ. ಕಲ್ಯಾಣಿ ಟ್ಯಾಕ್ಟರಿ ಕಳೆ ಬೀಜನುವೆ ಪುಳಿಯೋಗರೆ ಹುಡಿನೂ ಮಡಗಿವ್ನಿ. ಹೊಸಿ ಎತ್ಕಬ್ಬ. ಹ್ಞೂ ಸರಿ ಅಕ್ಕ. ಮನೇಲಿಯ ಪುಳಿಯೋಗರೆ ಹುಡಿ ಮಾಡ್ಕೊಳ್ಳೋದ. ಏನಾದ್ರು ರೆಸಿಪಿ ಬೇಕಾದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ದಿವಸ ವೀಡಿಯೋ ಮಾಡಿ ಹಾಕ್ತೀವಿ ಆಯಿತಾ. ಅಂಗಡಿಲಿ ಇರ್ತದಲ್ಲ ಹಂಗೆ ಇರ್ತದೆ ರುಚಿ. ನಾವು ಅಷ್ಟೇ ಮಾಡ್ಕೊಂಡು ಮಡಿಕೊಂಡಿವಿ ಒಂದು ಡಬ್ಬಿಗೆ ತುಂಬ್ಕೊಂಡು. ಐಕ್ಳು ಕೇಳ್ತವೆ ಅನ್ನಗಿನ್ನ ಇದ್ದರೆ ಅಗ್ರಣೆ ಮಾಡಿ ಕೊಟ್ಬಿಡೋದು. ಐಕ್ಳು ಇಸ್ಕಿಸ್ಕೊಳ್ಗೆ ಹೋದ್ರೆ ಏನು ಪುಳಿಯೋಗರೆ ಇಲ್ಲ ಹುಳಿಯನ್ನ ಅಂತ ಹಿಡಿತವೆ. ಅದಕ್ಕೆ ಬಂದ ಕಲ್ಯಾಣಿ ಬಾ. ಅನ್ನಪೂರ್ಣಕ್ಕ ಅನ್ನಕ್ಕೆಲ್ಲ ಉಪ್ಪು ಹಾಕೊಂಡು ಎಲ್ಲನೂ ಕಲ್ಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀರಾ? ಉಂಕಂಡು ಕಲ್ಯಾಣಿ ಅನ್ನ ಹುಡಿ ಮಾಡ್ಕೊಂಡು ಉಪ್ಪು ನುಡಿನೆಲ್ಲನೂ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮಡಗಿವ್ನಿ. ಆದರೆ ಸರಿ ಆಯ್ತದಲ್ಲ, ಇಲ್ಲ ರುಚಿ ಸರಿಯಾಗಿ ಹಿಡಿಯಾಕಿಲ್ಲ ಅಂದ್ಬಿಟ್ಟು. ಅಕ್ಕ ಕಡಲೆ ಬೀಜ ಹಾಕ್ಲಾ? ಕಲ್ಯಾಣಿ ಹಾಕು ಕಡಲೆ ಬೀಜನೆಯ. ಜಲ್ದಿ ಕಡಲೆ ಬೀಜ ಹಾಕ್ಬಿಟ್ಟು ಹುರ್ಕೊಬಿಡೋದ. ಆಗ ಸರಿ ಆಯ್ತದೆ. ಇಲ್ಲಾಂದರೆ ಇವೆಲ್ಲ ಸೀದೋಗ್ಬಿಡ್ತವೆ. ಎಣ್ಣೆಲಿ ಹೆಚ್ಚುಕಟ್ಟ ಫ್ರೈ ಆಗೋದು ಇವೆಲ್ಲವ. ಚೆನ್ನಾಗಿ ಇನ್ನೊಂದು ಎರಡು ಸಲ ತಿರುಗಿಸ್ಬಿಡ್ತೀನಿ. ಪುಡಿ ಹಾಕ್ಬಿಡು ಅದನ್ನ. ಸೀಸ್ಬಿಟ್ರೆ ಚೆನ್ನಾಗಿರೋಕ್ಕಿಲ್ಲ ಅದು ಪುಡಿ. ಬರೀ ಹಂಗೆ ಎಣ್ಣೆಲಿ ಬೆಚ್ಚ ಮಾಡ್ಕೋಬೇಕು ಅಷ್ಟೇ. ಎಲ್ಲನೂ ಹುರಿದ್ಬಿಟ್ಟೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲವ. ಈಗ ಬರೀ ಎಣ್ಣೆಗೆ ಹಾಕೊಂಡು ಹಂಗೆ ತಿಂತೀನಿ ಕೈ ಆಡಿದ್ರೆ ಸಾಕು. ಕಲ್ಯಾಣಿ ಹಾಕು ಈಗ ಹುಡಿಯೋದಲ್ಲ ಪುಳಿಯೋಗರೆ ಹುಡಿ ಅದನ್ನೂ ಹಾಕು. ಅಕ್ಕ ಇನ್ನೂ ಪುಳಿಯೋಗರೆನೇ ಮಾಡಿಲ್ಲ. ಹಳೆ ಬಾಯಲ್ಲಿ ನೀರು ಬರ್ತಾ ಇದೆ ಅಕ್ಕ. ನನಗಂತೂ ಆ ಮಕ್ಳು ಇಷ್ಟಪಡ್ತಾರಲ್ಲ ಹಂಗೆ ನನಗೂ ಇಷ್ಟ ಅಕ್ಕ ಪುಳಿಯೋಗರೆ. ಸಿಕ್ಕಾಬಟ್ಟೆ ಗಮ್ ಅಂತ ಇದೆ. ಅದು ಅಲ್ಲದೆ ಮನೇಲಿ ಮಾಡಿರೋ ಪುಡಿ ಅಲ್ವಾ, ಇನ್ನೂ ಸಖತ್ತಾಗಿ ಗಮ್ ಅಂತ ಇದೆ ಅಕ್ಕ. ಅಕ್ಕ ಎಲ್ಲರಿಗೂ ಕೈ ತೊಳ್ಕೊಳಕ್ಕೆ ಹೇಳ್ಬೇಕಂತ ತಾಡಿ ಹೇಳಿ ಹೋಗು. ಬಿಸಿ ಬಿಸಿನೇ ತಿನ್ಕೊಳ್ಳಿ, ಚೆನ್ನಾಗಿರ್ತದೆ. ಆರೋದ್ರೆ ಚೆನ್ನಾಗಿರಕ್ಕಿಲ್ಲ. ಗಾಢ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ, ಗೆಳತಿ ಉಸಿರಿಲ್ಲ, ಕನಸು ಇರದೆ ಕಂಗಳಿಲ್ಲ, ಚೆಲವು ಇರದೆ ಎಣ್ಗಳಿಲ್ಲ, ನಿನ್ನ ನೆರಳು ಸೋಕದೆ ಬದುಕಲಿ ಬಲವಿಲ್ಲ, ಗೆಳತಿ ಬಲವಿಲ್ಲ. ಒಲವಿನ ಆ ಕುರಳಿನ ಧ್ವನಿ ಕೇಳುತ್ತಿದೆ, ಆದರೂ ಹೃದಯದ ಮುಖ ಕಾಣಿಸದೆ, ಕಣ್ಣ ಮುಚ್ಚಿ ಕಾಡೆಗೂಡೆ ಯಾಕಮ್ಮ, ಮನಸ್ಸಿಗೆ ಬಂದು ಸೇರಮ್ಮ,
ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ, ಗೆಳತಿ ಉಸಿರಿಲ್ಲ. ಅಕ್ಕ ಸಾಂಗ್ ಹೇಳೋದು ಶುರು ಮಾಡ್ಬಿಟ್ರಿ, ಹೇಳಿ. ಚೆನ್ನಾಗಿ ಹೇಳ್ತಾ ಇದ್ರಿ, ಮುಂದುವರ್ಸೋದಿರ್ಲಿ. ಐಕ್ಳನ್ನೆಲ್ಲ ಕೈ ತೊಳ್ಕೊಂತ ಹೇಳ್ದ, ಅಮ್ಮವ್ರಿದ್ರಲ್ಲ ಅವ್ರನ್ನೂ ಕೈ ತೊಳ್ಕೊಂತ ಹೇಳ್ಬೇಕಾಯ್ತು. ಅಯ್ಯೋ ಅಕ್ಕ, ಮಕ್ಕಳು ಒಬ್ರು ಇಲ್ಲ ಅಕ್ಕ ಇಲ್ಲಿ. ಎಲ್ಲ ಆಟ ಆಡೋಕೆನೋ ಹೊರಟೋಗ್ಬಿಟ್ಟಿದ್ದಾರೆ, ಒಬ್ರು ಕಾಣಿಸ್ತಿಲ್ಲ. ಎಲ್ಲ ಎಲ್ಲಿ ಕೂತ್ಕೊಂಡು ಯಾವ ಮೂಲೆಯಲ್ಲಿ ಕೂತ್ಕೊಂಡು ಮಣ್ಣು ಕೆರಿತಾ ಇದ್ದಾರೋ ಏನೋ, ಒಬ್ರು ಕಾಣಿಸ್ತಿಲ್ಲ. ಇವಾಗ ಆರೋಗ್ಬಿಡುತ್ತೆ, ಅಜ್ಜಿಗೂ ಅತ್ತೆಗೂ ಕೊಟ್ಬಿಡೋಣ, ಆಮೇಲೆ ಅವ್ರು ಬಂದರೆ ಹಾಕೊಡೋಣ. ಸರಿ ಹಂಗೆ ಮಾಡೋದ. ಇವತ್ತು ಶನಿವಾರ ಸ್ಕೂಲ್ಗೆ ಹೋಯ್ತಿಲ್ಲ, ಉಳ್ಕೊತೀನಿ ಅಂತ ಎಲ್ಲ ಆಟ ಮಾಡ್ದು. ತಾಡು ಉಳ್ಕೊಳ್ಳಿ, ಇವತ್ತು ಒಂದು ದಿನ ಕಳಿಸ್ತೀವಲ್ಲ ಅಂತ ಅಂದ್ಬಿಟ್ಟು ನಾವಂದರೆ ಈಗ ಅಡಿಂದ ಆಟ ಆಡ್ತಾ ಕೂತಿದ್ದಾರೆ, ಮಣ್ಣೆಲ್ಲ ಕೆರ್ಕೊಂಡು. ನೋಡುವೆ ಎಲ್ಲರೂ ಮುಲ್ಗಿಲಲ್ಲಿ ಯಾವ್ದಾರು ಮರದಲ್ಲಿ ಕೂತಿರ್ತಾರೆ. ಇಲ್ಲ ಖಾಲಿ ಮರದ ಕೆಳಗಡೆ ನೋಡ್ಕೊ ಬಂದೆ, ಅಲ್ಲಿಲ್ಲ. ಸರಿ ತಾಳು, ಆಮೇಲೆ ಬರ್ತೀನಿ, ಕೂಗ್ತೀನಿ, ಅಮ್ಮನಿಗೂ ಅತ್ತೆಗೂ ಹಾಕೊಟ್ಬಿಡ್ತೀನಿ. ನೀನು ಬಾ, ತಿನ್ಕೊಳಂದ್ರೆ ತಿನ್ಕೊ. ಇಲ್ಲ ಅಕ್ಕ, ನಾನು ಆಮೇಲೆ ತಿಂತೀನಿ. ಆನಂದ ಬಾಯಲ್ಲಿ ಒಂಚೂರು ತಿನ್ಕೊ, ಬಿಸಿ ಬಿಸಿ ತಿನ್ಕೊಳ್ತಾನೆ. ಆಮೇಲೆ ಬರ್ತೀನಿ ಅಂತ ಕೂತಿದ್ಯಲ್ಲ, ಬಲ ಇಲ್ಲಿ. ಆಮೇಲೆ ತಿಂತೀನಿ, ನೀವು ತಿನ್ನಿ. ಅಷ್ಟೊತ್ತ ಹೊಟ್ಟೆ ಸಿಗ್ತಿಲ್ಲ, ಆಮೇಲೆ ಒಂದು ಸೌದೆವಲ್ಲ ಅವನು ತಂದು ಹಾಕ್ಬಿಡ್ತೀನಿ. ನೀರಿಗೆ ಕಾಯಿಸಬೇಕಲ್ಲ, ಅಡುಗೆ ಮಾಡೋಕ್ಕೂ ಇಲ್ವಲ್ಲ ಮಧ್ಯಾಹ್ನ ಕೆಲವ. ನೀವು ತಿನ್ನಿ, ನಾನು ಆಮೇಲೆ ತಿಂತೀನಿ. ಇಟ್ಲೆ ತಗೋದು ಎಲ್ಲ ನಿಮ್ಮ ಅಣ್ಣ. ಆನಂದ ಬಾ, ಒಂಚೂರು ತಿನ್ಕೊ, ಭಾರಿ ಚೆನ್ನಾಗದೆ, ಬಿಸಿ ಬಿಸಿದು ಚೆನ್ನಾಗಿ ಮಾಡೋರೆ, ಬಾ. ಇಲ್ಲ ಕತೆ, ನಾನು ಆಮೇಲೆ ತಿಂತೀನಿ, ನೀವು ತಿನ್ನೀಗ, ಆಮೇಲೆ ಬರ್ತೀನಿ, ನಾನು ತಿಂತೀನಂತೆ. ಮತ್ತೆ ಬಿಡಿ, ಹಿಡಿದು ಆಟ ಮಾಡ್ತಾನೆ ಕತೆ, ಆಮೇಲೆ ಅವ್ನು ತಿಂತಾನೆ. ಸರಿ ತಟಪಟ್ನೆ ಸೌದೆ ಎಲ್ಲನೂ ತುಂಡು ಮಾಡ್ಬಿಟ್ಟು ತಟಪಟ್ನೆ ಬಾಯಿಲಿ ಬಂದು ತಿನ್ನೋ, ಬಾಯಿಲಿ. ಏನು ಮಾಡ್ತಿದ್ದೀರಿ? ಬಂದು ತಕವ, ಗಿಡ ಬೇರೆ ಇಟ್ಕೊ ಬಂದವನೇ. ಅಲ್ಲಕಲ್ಲ ಇಟ್ಟೀರಿ, ಹಿಂದೆ ಮುಂದೆ ಇಟ್ಲೆಲ್ಲ ಇರೋದು ಸಾಕಾಯ್ಕಿಲ್ವ ಗಿಡಗಳು? ಇನ್ನು ಎಲ್ಲಿ ಇಟ್ಟು ಜಾಗನೇ ಇಲ್ವಲ್ಲ. ಎರಡೇ ಗಿಡ ಕಣವ, ಇದು ಎರಡೇ ಇನ್ನೊಂದ್ಸತಿ ಹಾಕಿಲಾಕಂತ ತಕೋ. ಬೂಡು ಸಾಕೊಂತ್ಲ, ನೀನು ಮಾಡಕ್ಕೆ ಕೇಳಕ್ಕೂ ಇಲ್ಲ, ಮಾಡಕ್ಕೂ ಇಲ್ಲ ಕತೆ. ಎರಡು ಅನ್ಕೊಂಡು ಇಲ್ಲೇ ದೊಡ್ಡದ ಬರೀ ಸೊಪ್ಪು ಸಾದೆ ತೋಟನೆ ಮಾಡಿ ಮಡ್ಗವನೆ. ಅಲ್ಲಕಲ್ಲ ಎಲ್ಲಿ ತಂದೆ ಇವನ ಮಾಡ್ತಿದ್ರು ಕಣಮ್ಮ, ಅದಕ್ಕೆ ತಗೊಬಂದೆ, ನೋಡಕ್ ಚೆನ್ನಾಗಿದ್ವಲ್ಲ, ಇಡೋದ ಇಲ್ಲಿ ಅಂತವ. ಅಮ್ಮನ ಅವ್ವನುವೆ ಬೊಯ್ಯ ತಪ್ಪಕ್ಕಿಲ್ಲ, ನೀನಂತೂ ಗಿಡ ತಂದು ಗಿಡ ತಪ್ಪಕ್ಕಿಲ್ಲ ಕತ್ತಕೋ. ಸುಮ್ನಿರು, ಭಾರಿ ಚೆನ್ನಾಗವೆ ಗಿಡಗಳು, ಚೆನ್ನಾಗಿ ಕಾಣ್ತವೆ ಕತೆ. ಅಮ್ಮನ ಅವ್ವನ್ಗೆ ಏನು ಗೊತ್ತದದು? ಸರಿ ಕಂತ ತಕಪ್ಪ, ಬೇಡ ಬೇಡ ಅಂದರೆ ಕೇಳಿಯ ನೀನು? ಅದೆಲ್ಲಿ ನೆಟ್ಟಿಯೋ ತಕೊಂಡು ನೀಡು ಹೋಗು, ಅದೆಲ್ಲಿ ಜಾಗ ಮಾಡ್ಕೊಂಡು ನೆಟ್ಟಿಯೋ ನೀಡು. ಮದೇವ ಬೈಲಿ, ಆಮೇಲೆ ನೀಡುವಂತೆ ಒಟ್ಕೊಂಡ್ಕ ಬೈಲಿ. ತಾಳಮ್ಮ, ಇನ್ನು ನೆಟ್ಟು ಬಂದ್ಬಿಡ್ತೀನಿ, ತಾಳು. ಒಮ್ಮೆಗೆ ಊಟ ಮಾಡಕ್ಕೆ ಸರಿ ಆಯ್ತದೆ, ನೆಟ್ಟು ಬಂದ್ಬಿಡ್ತೀನಿ. ಅಲ್ಲ ಕಣಮ್ಮ, ಅಣ್ಣ ಯಾವತ್ತಾನೆ ಅಂದ ನಿಡಗಂಟ ಸಮಾಧಾನ ಆದದ, ಬಿಡು ನೆಟ್ಟು ಬರಲಿ. ನೀವು ಊಟ ಮಾಡಿ ಆರಾಯ್ತದೆ. ಆನಂದ, ಹೆಂಗಿದವು ಗಿಡಗಳು? ಚೆನ್ನಾಗಿದಾವ? ಕಣ, ಗಿಡ ಏನೋ ಚೆನ್ನಾಗವೆ. ಅವು ಗಿಡದ ಹೆಸರು ಗೊತ್ತಾ? ಯಾವನು ಗೊತ್ತು, ಗಿಡದ ಹೆಸರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಏನೋ ಚೆನ್ನಾಕೊಂಡು ಮಾರ್ಕ ಹೋಯ್ತಿದ್ರು ತಳ್ಳ ಗಾಡಿಲಿ, ಚೆನ್ನಾಗಿದ್ವಲ್ಲ, ಒಂದೆರಡು ಟಕ ಬಂದಕ್ಕಂತ ತಕೋ. ಸರಿ ಹೋಗು, ಅಲ್ಲಿ ನೆಡು ಹೋಗಲು ಜಾಗದಲ್ಲದಿ. ಇಬ್ರು ಸರಿಯಾಗಿದ್ದೀರಿ ಕಂತ ತಕಾಡಿ, ಒಬ್ರನ್ನೊಬ್ರು ಬಿಟ್ಕೊಡ್ಬೇಡಿ. ಅಲ್ಲ ಅವು ನೋಡ್ರಿ, ಇಲ್ಲಿ ಸೊಪ್ಪು ಸಾದೆ ಬೇಕಾದ್ದು ಬ್ಯಾಡದದ್ದು ಅಂತ ಇಲ್ಲ. ಏನಾರು ನೆಟ್ಟ ವ್ಯಾಪಾರವೇ, ಏನಾರು ಔಷಧಿಗೆ ಏನಾರು ಉಪಯೋಗ ಆಯ್ತದವ? ಏನೂ ಇಲ್ಲ, ನೋಡಕ್ ಚೆನ್ನಾಗಿ ಕಾಣ್ತದೆ, ನೆಟ್ಕೋಬೇಕು ಅಂತ ಅಂದ್ಬಿಟ್ಟು ತಂದು ಎಲ್ಲ ಗುಡ್ಡ ಹಾಕ್ತಾ ಕೂತೀರಿ. ಅದ್ರ ಬದ್ದು ಏನೋ ಕರ್ಬೇವು ಸೊಪ್ಪು, ನುಗ್ಗೆ ಸೊಪ್ಪು, ಇಲ್ಲ ಸಬ್ಸಿಗೆ ಸೊಪ್ಪು ಅಂತೇವೆ ಹಾಕತ್ ಕಂಡೀವಿ. ಏನೋ ನೋಡಕ್ ಚೆನ್ನಾಗಿ ಕಾಣ್ತೇವೆ, ಸೋಕಿಗವೆ ಅಂತ ತಂದು ಇರೋ ಜಾಗನೆಲ್ಲ ಖಾಲಿ ಮಾಡ್ತಾ ಕೂತಿದ್ದೀರಲ್ಲ ನೀವು. ಅಯ್ಯೋ, ಏನೋ ಒಂದು ಮಾಡ್ಕೊಳ್ಳಿ ತಕೋ, ಅವ್ರು ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಅದೇ ಕೇಳ್ತಿದ್ರಲ್ಲ, ಯಾರು ನಿಮ್ಮ ಮಕ್ಳನ್ನೆಲ್ಲ ತೋರಿಸಿ ಮಾಡಿ ಅಂತವ. ಅದೇ ಇವನ ಹೆಸರು ಆನಂದ, ಕಿರಿಯವನು. ಕಲ್ಯಾಣಿ ಇಲ್ವಾ, ಕಲ್ಯಾಣಿ ಗಂಡ ಅವನು ಮಾದೇವ, ಗಿಡ ಹಿಡ್ಕೋದ್ನಲ್ಲ ಅವನು. ಅನ್ನಪೂರ್ಣನ ಗಂಡ, ಅವನು ದೊಡ್ಡ ಮಗ, ಮಾದೇವ ದೊಡ್ಡ ಮಗ, ಆನಂದ ಸಣ್ಣ ಮಗ. ಅದೇ ನಿಮಗೆ ಗೊತ್ತು, ಅನ್ನಪೂರ್ಣ ದೊಡ್ಡ ಸೊಸೆ, ಕಲ್ಯಾಣಿ ಸಹ ಚಿಕ್ಕ ಸೊಸೆ. ಇವರು ನಮ್ಮ ಅತ್ತೆ, ನಿಮಗೆ ಗೊತ್ತಲ್ಲ ಮಂಚಮ್ಮ, ನಮ್ಮ ಮಾವ ಅವರು ಗೊತ್ತು. ನಮ್ಮ ಅಟ್ಟಿ ಅವ್ರನ್ನ ನೋಡಿದ್ರಿ, ನೈಟೇನೆ ನೋಡಿಲ್ಲ, ತೋರ್ಸೋದ ತಾಳು ನಿಮ್ಗೆ ಎಲ್ಲವ ಕೇಳ್ತಿದ್ರಲ್ಲ ಅಂತಂದರೆ ಅದೇ ತಗೊಂಡೋದ್ವು. ಈ ಸ್ಕೂಲ್ಗೆ ಹೋಗಿಲ್ಲ ಇವತ್ತು, ಈ ಸ್ಕೂಲ್ಗೆ ಹೋಗ್ಬೇಕಾಯ್ತು, ಶಿಸ್ವರ್ಗೆ ಹೋಗ್ಬೇಕಾಯ್ತು. ಹೋಗ್ದೇನೆ ವೈಕಿಲ್ಲ ಅನ್ಕೊಂಡು ಎಲ್ಲ ಟಮಕ ಕೂತ್ಕೊಂಡು ಹೋಗ್ಲಿ ತಾಳು. ಸಣ್ಣ ಐಕ್ಳು ಒಂದು ದಿವಸ ಉಳ್ಕೊಳ್ಳಿ ಅಂತಂದರೆ ಪತ್ತೆಕೆ ಇಲ್ಲ. ಅದೆಲ್ಲ ಮಣ್ಣು ಕೆರಿತಾ ಕೂತಿದ್ದಾವ ಏನೋ. ತಾಳು ಆಮೇಲೆ ಹೋಗಿ ತಿಂತೀವಂತೆ, ಕರ್ಕ ಬಂದ್ಬಿಡ್ತೀವಿ. ಮತ್ತೆ ತಿಂತಾ ಕೂತೀರಿ, ಐಕ್ಳು ಪುಳಿಯೋಗರೆ ಬೇಕು ಅಂತ ಆಟ ಮಾಡ್ತಾ ಕೂತಿದ್ದ. ನೋಡ್ತೀವಿ ಎಲ್ಲಿದ್ದಾವೆ, ಕರ್ಕೊಬತ್ತೀನಿ. ಏನೋ ಕರ್ಕೊಬತ್ತೀನಿ, ಕೂತ್ಕೋ. ಕಾದ್ಬಿಟ್ಟಿರತ್ತಾಗಿ ಇಲ್ಲೇ ತಿನ್ಸುಟ್ಟು ಹೋಗ್ಬೋದಾಗಿತ್ತು, ನಾವು ಬೇಕಾದ್ರೆ ಆಮೇಲೆ ಇಕ್ಕೊಂಡು ಉಣ್ಬೋದಾಗಿತ್ತು ಅಲ್ವಾ? ತಾಳಿ ಐತೆ ಕೂಗ್ತೀನಿ, ತಾಳಿ ಬದುಕಿಂತಾರೆ ಏನೋ ಕಡೆ. ಲೇ ವಿಕಿ, ರಿಸಿ, ದಿಯಾ, ಅದ್ಯಾ, ಅಲ್ಲ ಕಂಡ್ರಲ್ಲ, ಎಲ್ಲಿ ಹೊಂಟೋಗಿದ್ರಿ ನೀವು? ಬನ್ನಿ ಪುಳಿಯೋಗರೆ ಮಾಡೋಣ, ನಿಮ್ಮ ಅವ್ವ ತಿನ್ಸ್ಕೊಟ್ಟನ್ ಬನ್ನಿ. ಅದೇನು ಬಟ್ಟೆ ಬರೆಯರ ಕೊಳೆ ಮಾಡ್ಕೊಂಡು ವಾತಾವರಣನೇ ಎತ್ತಾಗೋಗಿದ್ರಿ ನೀವು? ಅಜ್ಜಿ ಆಟಾಡ್ತಿದ್ದ. ಓಹೋ ವಾತಾವರಣನೇ ಆಟಾಡ್ತಿದ್ರ? ನಿಮ್ಗೆಲ್ಲರೂ ಕೇಳ್ತಿದ್ರ ಕಣಪ್ಪ. ಎಲ್ಲೋದ್ರಿ
ಹೇಳಿದ್ರು ಅನ್ನಪೂರ್ಣ ಅವ್ರ ಮಕ್ಕಳನ್ನೆಲ್ಲ ತೋರಿಸಿ ಅಂತವ, ನೀವೇ ತಗೋರಿ ನಾವು ತೋರ್ಸದ ಅಂತಂದ್ರೆ ಬನ್ನಿ ಪುಳಿಯೋಗರೆ ತಿನ್ಕೊಳ್ಳಿ ಬನ್ನಿ. ಇವರೇ ನಮ್ಮ 4 ಜನ ಮಕ್ಕಳು. ಅದೇ ಇವಳವಳೆಲ್ಲ ದೊಡ್ಡವಳು, ಅವಳ ಹೆಸರು ದಿಯಾ ಅಂತ, ನಮ್ಮ ಅನ್ನಪೂರ್ಣನ ಮಗಳು. ಆಮೇಲೆ ದಿಯಾ ರಿಸಿ ಅವ್ರ ಅನ್ನಪೂರ್ಣನ ಮಕ್ಕಳ. ಮುಂಚೆಯವ್ರು ಇಬ್ರು ನಿಂತಾರಲ್ಲ ಅವರು ಕಲ್ಯಾಣಿ ಮಕ್ಕಳು, ಆದ್ಯ ವಿಕಿ. ಏನಂದಿರಿ ನಮ್ಮ ಕುಟುಂಬ ನಿಮ್ಗೆ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈಗಲೂ ಮೈನೆಲ್ಲ ಬದಿ ಮಾಡ್ಕೊ ಬಂದಾವೆ, ಹೊಸಿ ತಿನ್ಸ್ಬಿಡ್ತೀವಿ. ಇವಂತೂ ಸಣ್ಣ ಮಕ್ಕಳು ಅಲ್ವಾ, ಇವತ್ತು ರಜಾ ನಾಳೆಗೂ ರಜಾ ಕುಣ್ದಾಡ್ತವೆ. ಇವನ್ನ ತಡೆದು ನಿಲ್ಸಕ್ಕಾಯ್ತಿಲ್ಲ, ನಮ್ಮ ಕಾಲದಲ್ಲೆಲ್ಲ ಹಿಂಗಿತ್ತಿಲ್ಲ. 8 10 ಮಕ್ಳು ಇರ್ತಿದ್ದವ ನನ್ನ ಮನೇಲಿ, ಎಲ್ಲ ಕುಟುಂಬ ಅಲ್ವಾ, ಒಟ್ಟಿಗೆ ಇರೋರು ಹೆಂಗೋ ಆಟ ಆಡ್ಕೊಂಡಿರೋವು. ಈ ಕಾಲದಲ್ಲಿ ಹಂಗೆ ಆಯ್ತಿಲ್ಲ, ಅವ್ರನ್ನ ತಡೆದು ನಿಲ್ಸಕ್ಕಾಗದ ಯಪ್ಪ ಸಾಕಾಗಿ ಹೋಯ್ತದೆ. ಒಟ್ಟಿಗೆ ಇರ್ತವೆ ಅಂದರೆ ನಾವು ಹೊಲ್ಕೋಗಕ್ಕೆ ಆಯ್ತಿಲ್ಲ ಅವತ್ತು. ಅವ್ರು ನೋಡ್ಕೊಳಕ್ಕೆ ಒಂದಿಬ್ರು ಬೇಕಲ್ಲ ಆಳುಗಳು. ಏನಂದಿರಿ ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ರಿಲೈಫ್ ಚಾನಲ್ ಒಂದಕ್ಕೂ ಸಪೋರ್ಟ್ ಮಾಡಿ. ಹಂಗೆ ನಮ್ಮ ಸಿಸ್ಟರ್ದು ಒಂದು ಕನ್ನಡ ಕಾರ್ಟೂನ್ ಚಾನಲ್ ಅದೇ, ಅದಕ್ಕೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.